ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಮಾರ್ಚ್ 26ರಿಂದ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ವಿಷಯ ಬಂತು ಅಂದ್ರೆ 2005 ಅಕ್ಟೋಬರ್ 27ಕ್ಕೆ ಅವತ್ತ ವಿಜಯ ಬೋರೇಣ್ಣ ಅವರು ಮೇಲಿದ್ದಾಗ MES ಬಹುಮತ ಇದ್ದಾಗ ಒಂದು ನಿರ್ಣಯ ಪಾಸ್ ಮಾಡಿದ್ದು ಇವತ್ತು ನಮ್ಮ ಚೂತ್ತದೆ. ಬೆಳಗಾವಿ ಮಾರಾಟಕ್ಕೆ ಹೋಗಬೇಕು, ಇದು ಬಗೆಹರಿಬೇಕು, ಸುಪ್ರೀಂ ಕೋರ್ಟ್ ಮನವಿ ಮಾಡುವಂತಹ ಒಂದು ನಿರ್ಣಯ ಪಾಸ್ ಮಾಡಿದ ಅವತ್ತಿನಿಂದ ನಾವು ಕಾಯ್ತಾ ಇದ್ವಿ. ನಾವು ಬಹುಮತ ಬೇಕು. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಪ್ಪಟ ಕನ್ನಡಿಗರು ಮಹಾಪೌರವರ ಅಪ್ಪಟ ಕನ್ನಡಿಗರ ಈಗ ಅವ್ರು ಮಾರಾಟ ಸಂಘದವರು ಆ ದಾಖಲೆಯನ್ನು ಸುಪ್ರೀಂ ಕೋರ್ಟ್ ತಮ್ಮ ಪೂರಕ ದಾಖಲೆಯನ್ನಾಗಿ ಅವರು ಸಬ್ಮಿಟ್ ಮಾಡಿದಾರ. ಅದೇ ರೀತಿ ಈಗ 52 ಸದಸ್ಯರ ಪೈಕಿ ಕೇವಲ 3 MES ಇದ್ದಾರೆ. 55 ಮಂದಿ ಕನ್ನಡಿಗರು, ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಪಕ್ಷೇತರ ಇರಬಹುದು. ಈ ಸದಾ ಪರಿಹಾರಕ್ಕೆ ಮಹಾಜನ್ ವರದಿ ಅಂತಿಮ. ಅನೇಕ ಬಾರಿ ನಮ್ಮ ವಿಧಾನ ಮಂಡಲದಲ್ಲಿ 106 ಬಾರಿ ನಿರ್ಣಯ ಪಾಸ್ ಮಾಡ್ತಾರೆ. ಒಂದು ನಿರ್ಣಯ ನೀವು ಪಾಸ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿ ಯಾರೂ ಅದನ್ನ ನೀವು ಹಾಕೋತಿಲ್ಲ. ನಮ್ಮ ಹೋರಾಟ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ನಾಡಿನ ಹಿರಿಯರೇನು ಬಂದಾರ, ಅವರು ಜವಾಬ್ದಾರಿ ಕೊಟ್ಟಿದ್ರು. ಅವರ ಬಹುಮತದ ಸರ್ಕಾರ ಆಡಳಿತಕ್ಕೆ ಅಲ್ಲಿ ಯಾವ ರೀತಿ ಪಾಸ್ ಮಾಡಬೇಕನ್ನೋದನ್ನ ಚೆನ್ನಾಗಿ